ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಡಬಲ್ ಪೆಟಲ್ ದಾಸವಾಳದಲ್ಲಿ ಎಷ್ಟು ವೆರೈಟಿ ಇರ್ತವೆ ಅಂದರೆ ಒಂದಕ್ಕಿಂತ ಒಂದೊಂದು ವೆರೈಟಿ ಇರುತ್ತೆ. ಇದು ಡಬಲ್ ಪೆಟಲ್ಲು ಆರೆಂಜು, ಆದರೆ ಇದು ಲೈಟ್ ಆಗಿದೆ ಆರೆಂಜು. ನೋಡಿ ಅದಕ್ಕೂ ಇದಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಇದು ಫುಲ್ಲು ಆರೆಂಜು ಈ ಥರ ಇದೆ, ಅದೇ ಒಂಥರ ವೆರೈಟಿ, ಇದೇ ಒಂಥರ ವೆರೈಟಿ. ಅಂದರೆ ಎರಡು ರೀತಿನೂ ವೆರೈಟಿ, ಒಂದು ರೀತಿ ಆಶ್ಚರ್ಯನೂ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಡಬಲ್ ಪೆಟಲ್ಲೇ, ಆದರೆ ನೋಡಿ ಅದು ತುಂಬ ಡಾರ್ಕ್ ಇದೆ, ಇದು ಲೈಟ್ ಆಗಿದೆ. ಇನ್ನು ಇದು ಸಿಂಗಲ್ ಪೆಟಲು. ಇವತ್ತು ಅರಳಿರೋ ಹೂವು ನೋಡಿ ಎಷ್ಟು ಅಗಲ ಇದೆ. ಅಂದರೆ ಇದು ರೆಡ್ ಅಲ್ಲ, ಬೇರೆ ರೆಡ್ಡೇ ಬೇರೆ, ಇದೇ ಒಂಥರ ಡಿಫ್ರೆಂಟು. ಮೊಗ್ಗು ಫುಲ್ಲು ರಕ್ತದ ಥರ ಅದು ಮೊಗ್ಗಿತ್ತು. ನಾನು ನೋಡೋಣ ಇದು ಯಾವುದು ಬೇರೆ ಕಲರ್ ಏನೋ ಅಂದ್ಬಿಟ್ಟು ನಾನು ಆ ಗಿಡ ಸಪ್ರೇಟ್ ಹಂಗೆ ಇಟ್ಟಿದ್ದೆ. ಅದು ಅರಳದ ಮೇಲೇ ಗೊತ್ತಾಗಿದ್ದು ಎಷ್ಟು ಚೆನ್ನಾಗಿದೆ. ಇದು ರೆಡ್ಡು ಅಲ್ಲ, ಒಂಥರ ಇದು ಬ್ಲೆಡ್ ಇರುತ್ತೆ ನೋಡಿ, ಆ ಥರ ಕಲರ್. ಅದು ತುಂಬಾ ಚೆನ್ನಾಗಿದೆ. ಇದು ಇವತ್ತು ಅರಳಿತ್ತಲ್ಲ ಅಂದ್ಬಿಟ್ಟು ನಾನು ಹಾಕಿದ್ದೀನಿ. ಫಸ್ಟ್ಗೆ ತೋರಿಸಿದ್ದು ಅದು ಬೇರೆ ವೆರೈಟಿ. ನಿನ್ನೆ ವೀಡಿಯೋದಲ್ಲಿ ಅದು ಹಾಕಿರಲಿಲ್ಲ, ಹಂಗಾಗಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ. ಅಂದರೆ ಇದು ಯಾವ್ದು ಗಿಡ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ. ಹಿಂದಿನ ವಿಡಿಯೋದಲ್ಲಿ ನೋಡಿ ನೀವು ಬುಕ್ ಮಾಡ್ಕೋಬೇಕು. ಯಾಕೆಂದರೆ ಮತ್ತೆ ಹಾಕಿದ್ರೆ ನಿಮಗೂ ಬೋರ್ ಅನ್ನಿಸ್ಬೋದು, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ. ಇದನ್ನು ಮಾತ್ರ ಇವತ್ತು ಅರಳಿರೋ ಹೂಗಳನ್ನು ಮಾತ್ರ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ ಇದು ಆರೆಂಜಲ್ಲೇ ಎರಡು ಕಲರ್ ಡಿಫ್ರೆಂಟ್ ಇದೆ ನೋಡಿ. ಅಂದರೆ ಇದು ಸಿಂಗಲ್ ಪೆಟಲ್ ಆರೆಂಜು, ಆವಾಗಲೇ ನಾನು ತೋರಿಸಿದ್ದು ಡಬಲ್ ಪೆಟಲ್ ಆರೆಂಜು. ಕಲರ್ಗಳು ಯಾವ್ಯಾವ ರೀತಿ ಇರುತ್ತೆ ಅಂದರೆ ನೋಡೋಕ್ಕೂ ಸಹ ತುಂಬಾ ಖುಷಿಯಾಗುತ್ತೆ. ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇದೆ, ಮತ್ತು ಸ್ವಲ್ಪ ಲಿಕ್ವಿಡ್ನೂ ಹಾಕಬೇಕು ಗಿಡಗಳಿಗೆ. ಹಾಗಾಗಿ ಇದು ಹೂವು ಬೆಳಗ್ಗೆ ಹಾರ್ವೆಸ್ಟ್ ಮಾಡ್ತಿದ್ದಾಗಿ ಅದನ್ನು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನೋಡಿ ಇನ್ನು ಅವತ್ತು ಸೇವಂತಿಗೆ ಗಿಡ ಕ್ಲೀನ್ ಮಾಡಿದಾಗ ಸಸಿಗಳೆಲ್ಲ ತೆಗೆದಿಟ್ಟಿದೆ ಅಂತ ಹೇಳಿದ್ನಲ್ಲ, ನೋಡಿ ಇವತ್ತು ಅದು ಸಸಿಗಳನ್ನ ಇಡ್ತಾ ಇದ್ದೀನಿ. ಯಾಕೆಂದರೆ 3 ದಿವಸದಿಂದ ನನಗೆ ಟೈಮೇ ಸಿಕ್ಕಿರಲಿಲ್ಲ, ಹಂಗಾಗಿ ಇವಾಗ ಸಸಿ ಇಡ್ತಾ ಇದ್ದೀನಿ. ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಈ ಜಾನಿ ನೋಡಿ ಎಷ್ಟು ಕಿತಾಪತಿ ಮಾಡ್ತಾನೆ ಅಂದರೆ, ಅವನಲ್ಲಿ ಬರಬೇಕು. ಇವಾಗ ಬಂದು ನನಗೆ ಮುತ್ತೆಲ್ಲ ಕೊಟ್ಟು ಹೋಗ್ಬೇಕು. ಅವನು ಅಲ್ಲಿಗೆವರೆಗೂ ಸಮಾಧಾನ ಆಗಲ್ಲ. ಹಂಗಾಗಿ ಅವನಲ್ಲಿ ಅಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾವನೆ. ಅಲ್ಲಿ ಬರೋಕ್ಕೆ ಜಾಗ ಇಲ್ಲ, ಯಾಕೆಂದರೆ ಸೇವಂತಿಗೆ ಸಸಿ ಎಲ್ಲ ಇಟ್ಟಿರೋದೆಲ್ಲ ನಾನು ಅಲ್ಲಿ ಜೋಡಿಸಿದ್ದೀನಿ. ಹಂಗಾಗಿ ಅವನು ತುಂಬ ಕಿತಾಪತಿ ಮಾಡ್ತಿದ್ದಾನೆ. ನೋಡಿ ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಸಸಿಗಳೆಲ್ಲ ಇಟ್ಟು ತುಂಬಾ ಕೆಲಸ ಇತ್ತು. ಆದರೆ ಇವತ್ತು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ನೋಡಿ ಇವೆಲ್ಲ ಡಬಲ್ ಪೆಟಲು. ಅವಾಗೇ ತೋರಿಸ್ತೇನೆ ನೋಡಿ ನಾನು ಸ್ಟಾರ್ಟಿಂಗು. ವೈಟ್ ಕಲರು ಆರೆಂಜು ಡಬಲ್ ಪೆಟಲ್ಲು ಅನ್ನಲ್ಲ, ಆ ಥರ ಹೂವು ನೋಡಿ ಈ ಥರ. ಇದು ಈ ಥರ, ಮತ್ತು ಇನ್ನೊಂದು ಫುಲ್ಲು ಆರೆಂಜು, ಅದು ಡಬಲ್ ಪೆಟಲ್ಲು. ಎರಡು ವೆರೈಟಿ ಇದೆ. ಆರೆಂಜಲ್ಲೇ ಡಬಲ್ ಪೆಟಲಲ್ಲಿ ಎರಡು ವೆರೈಟಿ ಇದೆ. ಇನ್ನು ಅಕ್ಕಿ ಬೇಳೆ ತೊಳೆದಿದ್ದ ನೀರು, ಮತ್ತು ಇದು ಸ್ವಲ್ಪ ಮಜ್ಜಿಗೆ, ಬಾಳೆಹಣ್ಣೆ ಸಿಪ್ಪೆ, ಇದೆಲ್ಲ ನಾನು ಡ್ರಮ್ಮಲ್ಲಿ ಹಾಕಿ ಇಟ್ಟಿದ್ದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಇರೋವಂತಹ ಸತ್ವ ಎಲ್ಲ ಬಿಟ್ಕೊಂಡು, ಮತ್ತು ಸೂಕ್ಷ್ಮಾಣುಗಳೆಲ್ಲ ಅದರಲ್ಲಿ ಉತ್ಪತ್ತಿಯಾಗಿರುತ್ತೆ. ಇನ್ನು ನೋಡಿ ನಾನು ಸ್ವಲ್ಪ ಮೊನ್ನೆನೇ ಇದು ಲಿಕ್ವಿಡ್ ಹಾಕಬೇಕು ಅಂದ್ಬಿಟ್ಟು ಅದು ಮಜ್ಜಿಗೆ ತೊಗೊಂಡೋಗಿ ಅಲ್ಲಿ ಗಾರ್ಡನಲ್ಲಿ ಇಟ್ಟಿದ್ದೆ. ಅದು ಬೇರೆ ಕೆಲಸ ಇದ್ದಿದ್ದ ಕಾರಣ ಅದು ಹಾಕೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ. ಇವು ಗಿಡಗಳಿಗೆ ಬರೀ ನೀರು ಹಾಕೋ ಬದಲು ಈ ಥರ ಏನಾದರೂ ಒಂದೊಂದು ಲಿಕ್ವಿಡ್ ಕೊಡ್ತಾನೆ ಬನ್ನಿ. ಯಾಕೆಂದರೆ ಇವಾಗ ಬೇಸಿಗೆ ಇರೋ ಕಾರಣ ಗಿಡಗಳಿಗೆ ಲಿಕ್ವಿಡ್ ತುಂಬಾ ಒಳ್ಳೆಯದು. ಅದಕ್ಕೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪ್ಲೈನ್ ನೀರೆಲ್ಲನೂ ಅದಕ್ಕೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡೆ. ಅದು ಪ್ಲೈನ್ ನೀರು ಹಾಕೋದು ಮಿಕ್ಸ್ ಮಾಡೋದು ಅದು ಮರ್ತೇ ಹೋಯ್ತು. ಅದು ಬೇರೆ ಕೆಲಸ ಟೆನ್ಷನಲ್ಲಿ ಅದು ವೀಡಿಯೋ ಮಾಡೋದು ಸಹ ಮರ್ತೇ ಹೋಗಿತ್ತು. ಆಮೇಲೆ ನಾನು ಇದು ಸೇವಂತಿಗೆ ಗಿಡಗಳಿಗೆ ಹಾಕೋದನ್ನು ವೀಡಿಯೋ ಮಾಡಿದೆ. ಅಂದರೆ ನೀವು ಈ ಲಿಕ್ವಿಡ್ನ ಎಲ್ಲ ಗಿಡಗಳಿಗೂ ಹಾಕ್ಬೋದು, ಇಂಥದ್ದೇ ಗಿಡ ಅಂತ ಏನಿಲ್ಲ, ಪ್ರತಿಯೊಂದು ಗಿಡಗಳಿಗೂ ಸಹ ಹಾಕ್ಬೋದು. ಅದರಲ್ಲೂ ಈ ಬೇಸಿಗೆ ಟೈಮ್ ಇರೋವಾಗ ನಾವು ಈ ಥರ ಲಿಕ್ವಿಡ್ ಎಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು. ಈಗ ನಾವು ಗಟ್ಟಿ ಇರೋಂತಹ ಗೊಬ್ಬರ ಕೊಟ್ಟರೆ ಏನಾಗುತ್ತೆ ಹೇಳಿ, ಗೊಬ್ಬರನೂ ಹೀಟ್ ಇರುತ್ತೆ, ಮತ್ತು ತುಂಬಾ ಬಿಸಿಲು ಇರುತ್ತೆ. ಆ ಎರಡು ತುಂಬ ಶಾಕಿಂದ ಗಿಡ ಒಣಗೋಗೋ ಚಾನ್ಸು ಸಹ ಇರುತ್ತೆ. ಬೇಕಾದರೆ ನೀವು ಮಧ್ಯಾಹ್ನ ಟೈಮು ಆ ಗಿಡದ್ದು ಮಣ್ಣು ಮುಟ್ಟು ನೋಡಿ, ಪಾಟಲ್ಲಿರೋಂತಹ ಮಣ್ಣನ್ನು ಎಷ್ಟು ಬಿಸಿ ಇರುತ್ತೆ ಅಂದರೆ, ಏಕೆಂದರೆ ನಾನು ಗಾರ್ಡನಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇರ್ತೀನಲ್ಲ, ಹಂಗಾಗಿ ಕೆಲವೊಂದೊಂದು ಪಾಟು ತೆಗೆದುಬಿಟ್ಟು ಅದು ಮಣ್ಣೇನಾದರೂ ಕೆದಕಬೇಕಾದ್ರೆ ಎಷ್ಟು ಹೀಟ್ ಇರುತ್ತೆ ಅಂದರೆ, ಈ ಥರ ಟೈಮಲ್ಲಿ ನಾವು ಗಟ್ಟಿ ಇರೋಂತಹ ಗೊಬ್ಬರ ಎಲ್ಲ ಕೊಡೋಕ್ಕೆ ಹೋಗಬಾರ್ದು. ಈ ಥರ ಲಿಕ್ವಿಡ್ ಕೊಟ್ಟರೆ ಒಳ್ಳೆಯದು. ಎಲ್ಲ ಗಿಡಗಳಿಗೂ ಕೊಡ್ಬೋದು ಈ ಥರ ಲಿಕ್ವಿಡ್ನ, ಇಂಥದ್ದೇ ಗಿಡ ಅಂತ ಏನಿಲ್ಲ. ನೋಡಿ ನಾನು ಎಲ್ಲ ಗಿಡಗಳಿಗೂ ಕೊಡ್ತಾಯಿದ್ದೀನಿ. ಇದು ಕಾಕ್ಟ ಗಿಡ, ಅಂದರೆ ಅದು ಪಿಂಕ್ ಇರುತ್ತೆ ಮೊಗ್ಗು, ಹರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ, ಆ ಥರ ಕಾಕ್ಟ ಗಿಡ ಇದು. ಇದಕ್ಕೂ ಮತ್ತು ಹಣ್ಣಿನ ಗಿಡಗಳು, ತರಕಾರಿ ಗಿಡ, ಹೂವಿನ ಗಿಡ, ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು. ಅದರಲ್ಲೂ ಒಂದು ರೀತಿ ಮಾಡಿಸಿದಂತಹ ಲಿಕ್ವಿಡ್ ಅಂತಲೇ ಹೇಳ್ಬೋದು ಗಿಡಗಳಿಗೆ.
ಇವತ್ತು ನಾನು ಬೆಳಗ್ಗೆ ಟೈಮಲ್ಲಿ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನೀರು ಹಾಕಿರಲಿಲ್ಲ, ನಿನ್ನೆ ಸಂಜೆ ಹಾಕಿದ್ದು ಹಾಕಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ನೀರು ಹಾಕೋಣ ಅಂತ ಹೋದೆ. ಅದು ಡ್ರಮ್ಮಲ್ಲಿ ನಾನು ಅದು ಅಕ್ಕಿಬೇಳೆ ತೊಳೆದಿದ್ದ ನೀರು, ಬಾಳೆಹಣ್ಣೆ ಸಿಪ್ಪೆ ಎಲ್ಲ ಹಾಕಿದ್ದು ಮರ್ತೇ ಹೋಗ್ತಿತ್ತು. ಇವತ್ತು ನೆನ್ಪಿಟ್ಕೊಂಡು ಹಾಗಾಗಿ ಅದನ್ನೆಲ್ಲನೂ ಇವತ್ತು ಗಿಡಗಳಿಗೆ ಕೊಡ್ತಾ ಇದ್ದೀನಿ. ನೋಡಿ ಮಾವಿನಕಾಯಿ ಅಂತೂ ಎಷ್ಟು ಒಳ್ಳೆ ಸೈಜ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಎರಡೆರಡು ಕಾಯಿ ನಿಂತಿದೆ. ಸುಮಾರು ಪೀಚಾಗಿತ್ತು, ಅದರಲ್ಲಿ 2 ನಿಂತಿದೆ. ಪರವಾಗಿಲ್ಲ, ಸಾರ್ಥಕ ಆಯಿತು. ನಾನು ಮಾವಿನ ಗಿಡ ಹಾಕಿದ್ದಕ್ಕೂ ತುಂಬಾ ಖುಷಿ ಆಯಿತು. ಇನ್ನು ಸಪೋಟ ಗಿಡದಲ್ಲೂ ಅಷ್ಟೇ, ಅದರಲ್ಲೂ ಸಣ್ಣ ಸಣ್ಣ ಪೀಚು ಸ್ಟಾರ್ಟ್ ಆಗ್ತಿದೆ. ಅದು ಕಾಯಿ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಇನ್ನು ದಾಳಿಂಬೆ ಹಣ್ಣಂತೂ ಅದು ರೆಗ್ಯುಲರಾಗಿ ಇದ್ದೇ ಐತೆ ಗಿಡದಲ್ಲಿ. ಇನ್ನು ನೋಡಿ ನಾನು ದಾಳಿಂಬೆ ಗಿಡ ಮತ್ತು ಮಾವಿನಕಾಯಿ ಗಿಡ ಮತ್ತು ಹೂವಿನ ಗಿಡ ಪ್ರತಿಯೊಂದು ಗಿಡಗಳಿಗೂ ಹಾಕ್ತಾಯಿದ್ದೀನಿ ಈ ಥರ ಲಿಕ್ವಿಡ್ನ. ಹೀಗೆ ಬೇಕಿತ್ತು ಅಂದರೆ ಇದ್ರ ಜೊತೆಗೆ ನೀವು ಒಂದು ಪ್ಯಾಕೆಟು ಬ್ರೂ ಕಾಫಿ ಪುಡಿನ ಮಿಕ್ಸ್ ಮಾಡ್ಕೊಂಡು ಸಹ ಕೊಡ್ಬೋದು. ನಾನು ಮುಂಚೆನೇ ಕೊಟ್ಟಿದ್ದೆ, ಒಂದು ಲಿಕ್ವಿಡ್ ಮಾಡಿ ತೋರಿಸಿದ್ದೆ ನೋಡಿ, ಬಾಳೆಹಣ್ಣಿಂದು ರುಬ್ಬಿಟ್ಟು ಅದಕ್ಕೆ ನಾನು ಕಾಫಿ ಪುಡಿನ ಹಾಕಿದ್ದೆ. ಹಾಗಾಗಿ ಈ ಸರಿ ನಾನು ಕಾಫಿ ಪೌಡ್ರನ್ನ ಹಾಕ್ಕೊತಾ ಇಲ್ಲ. ನಿಮಗೆ ಬೇಕು ಅನ್ನಂದರೆ ನೀವು ಅದ್ರ ಜೊತೆಗೆ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಈ ಲಿಕ್ವಿಡ್ನ ಕೊಡ್ಬೋದು. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಲಿಕ್ವಿಡ್ ಕಲ್ಲರು. ವಾರಕ್ಕೊಂದ್ಸತಿ ಈ ಥರ ಲಿಕ್ವಿಡ್ನ ಕೊಡ್ತು ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ. ಅದರಿಂದ ನಮ್ಗೆ ಹೆಚ್ಚಾಗಿ ಹೂವು, ಹಣ್ಣು, ತರಕಾರಿ ಇದೆಲ್ಲನೂ ಸಹ ಸಿಗುತ್ತೆ. ಬಾಳೆಹಣ್ಣಿನ ಸಿಪ್ಪೆ, ಅಕ್ಕಿಬೇಳೆ ತೊಳೆದಿದ್ದ ನೀರು ಮತ್ತು ಮಜ್ಜಿಗೆ ಗಿಡಗಳಿಗೆ ತುಂಬಾ ಒಳ್ಳೆಯದು. ಡೈಲಿ ನಾವು ಬರೀ ನೀರು ಹಾಕ್ತಿರ್ತೀವಿ ಗಿಡಗಳಿಗೆ. ಆ ನೀರು ಹಾಕೋ ಬದಲು ಈ ಥರ ಯಾವುದಾದ್ರೂ ಒಂದೊಂದು ಲಿಕ್ವಿಡ್ ಮಾಡಿ ನೀವು ವಾರಕ್ಕೊಂದ್ಸತಿ ಕೊಡ್ತಾ ಬನ್ನಿ. ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬರುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತಿದೆ. ವಿಡಿಯೋದಲ್ಲಿ ನಾನು ದಾಸವಾಳ ಗಿಡಗಳನ್ನ ತೋರಿಸಿಲ್ಲ, ನೀವು ಹಿಂದಿನ ವಿಡಿಯೋ ನೋಡಿ ನೀವು ಬುಕ್ ಮಾಡ್ಕೋಬೇಕು. ಈ ಥರ ಲಿಕ್ವಿಡ್ ಎಲ್ಲನೂ ಸೇವಂತಿಗೆ ಗಿಡಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಅದು ಗ್ರೋತ್ ಆಗುತ್ತೆ. ಅದರಲ್ಲಿ ಜಾಸ್ತಿ ಹೂವು ಸಹ ಬಿಡುತ್ತೆ. ಯಾವುದೇ ನೀವು ಲಿಕ್ವಿಡ್ನ ಕೊಡಬೇಕಾದ್ರೂ ಅಷ್ಟೇ ಒಂದೊಂದು ವಾರ ಗ್ಯಾಪ್ ಕೊಟ್ಟು ನೀವು ಲಿಕ್ವಿಡ್ನ ಕೊಡಬೇಕು. ಯಾಕೆಂದರೆ ಹಿಂದಿಂದನೇ ಲಿಕ್ವಿಡ್ನ ಕೊಟ್ಟರೆ ಗಿಡಗಳಿಗೆ ತಡ್ಕೊಳೋ ಶಕ್ತಿ ಇರೋದಿಲ್ಲ. ಅವಾಗ ಏನಾಗುತ್ತೆ, ಗಿಡ ಸುಟ್ಟೋಗುತ್ತೆ ಮತ್ತು ಗಿಡ ಬದುಕೋದು ಇಲ್ಲ, ಸಾಯೋ ಚಾನ್ಸು ಸಹ ಇರುತ್ತೆ. ಹಾಗಾಗಿ ಒಂದು ವಾರ ಗ್ಯಾಪ್ ಕೊಟ್ಟು ನೀವು ಲಿಕ್ವಿಡ್ನ ಕೊಡಬೇಕು. ಇವತ್ತು ಗಾರ್ಡನ್ಗೆ ನಾನು ಬೆಳಗ್ಗೆ 12 ಗಂಟೆಗೆ ಬಂದಿದ್ದಕ್ಕೆ ಸಂಜೆ 6:45 ಆಯಿತು ಹೋಗೋದು. ಪಾಪ ಜಾನಿ ಕಾಯ್ತಾ ಇದ್ದಾನೆ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೋ ಅಂತ. ಅದರಲ್ಲೂ ತುಂಬಾ ಬಿಸಿಲು, ಅವನಲ್ಲಿ ಇರೋಕ್ಕೂ ಆಗಲ್ಲ, ಮನೆಗೆ ಹೋಗೋ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ತುಂಬಾ ರೋಸ್ತಾನೆ ಒಂದೊಂದ್ಸರಿ ಜಾನಿ. ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸಿ ಗಿಡಕ್ಕೆ ನೀರು ಹಾಕೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನೋಡಿ ನಾನು ಬರ್ತಾಳೆ ಅಂತ ನೋಡಿ ಹೆಂಗೆ ಕಾಯ್ತಾ ಇದ್ದಾನೆ. ಜಾನಿ ಮನೆಗೆ ಎಷ್ಟೊತ್ತಿಗೆ ಬರ್ತಾಳೋ ಅಂತ ಕಾಯ್ತಾವನೆ ನೋಡಿ. ನೋಡಿ ಹೋಗೋಣ, ನಡಿ ಹೋಗೋಣ ಮನೆಗೆ, ನಡಿ ಹೋಗೋಣ. ಡೈಲಿ ಇಷ್ಟೊತ್ತಾಗುತ್ತೆ. ನಾನು ಮನೆಗೆ ಬರೋಷ್ಟೊಳಗೆ 6:45 7 ಗಂಟೆ ಗಾರ್ಡನಲ್ಲೇ ಆಗಿರುತ್ತೆ. ನೋಡಿ ಸಂಜೆ ತೆಗೆದಿರೋದು ವಿಡಿಯೋ. ಅಂದರೆ ನೋಡಿ ಗಿಡಗಳಿಗೆ ನೀರೆಲ್ಲ ಹಾಕಾದ್ಮೇಲೆ ಒಂದು ರೌಂಡ್ ಹಂಗೆ ಅದು ವಿಡಿಯೋ ಮಾಡಿದ್ದೀನಿ. ಇನ್ನು ಮಳ್ಳೆವಿನ ಗಿಡದಲ್ಲೆಲ್ಲ ಹೂಗಳು ಸ್ಟಾರ್ಟ್ ಆಗಿದೆ ನೋಡಿ. ಅಂದರೆ ಸಂಜೆ ಟೈಮ್ ಬಿಡಿಸಿದ್ರೇ ಅದು. ಜಾನು ಮನೆಗೆ ಹೋಗ್ಬೇಕಾ? ನಡಿ ಹೋಗೋಣ, ನಡಿ ಹೋಗೋಣ ಅಂತ ನಾನು ಅನ್ನೋವರೆಗೂ ಅವ್ನು ಹೋಗಲ್ಲ. ನೋಡಿ ಬರ್ತಿದ್ದಾಳೋ ಇಲ್ವೋ ಅಂತ ನೋಡಿ ಹೆಂಗೆ ತಿರುಗಿ ನೋಡ್ತಾನೆ. ನಾನೇನ ಕೆಳಗೆ ಇಳಿದಿಲ್ಲ ಅಂದರೆ ಮತ್ತೆ ಬರ್ತಾನೆ ಅವನು ಮೇಲೆ ಬಂದು. ನಾನು ಹೋಗೋ ತನಕನೂ ಅವನು ಹೋಗೋದಿಲ್ಲ. ಎಷ್ಟು ಬುದ್ಧಿ ಅಂದರೆ ನಮ್ಮ ಜಾನಿಗೆ. ನಿಜಕ್ಕೂ ಕೆಲವೊಂದು ನಾಯಿಗಳಿಗೆ ಟ್ರೈನಿಂಗ್ ಕೊಟ್ಟು ಬುದ್ಧಿ ಕಲಿಸ್ತಾರೆ. ನಮ್ಮ ಜಾನಿಗೆ ನಾವು ಯಾವುದೇ ರೀತಿ ಟ್ರೈನಿಂಗ್ ಏನೂ ಕೊಟ್ಟಿಲ್ಲ, ಅವನೇ ಕಲ್ತ್ಕೊಂಡಿರೋದು. ಇನ್ನು ಸಂಜೆ ನೋಡಿ ಮಳೆ ಗಾಳಿ ಎಲ್ಲ ಶುರುವಾಯಿತು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.